ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ರೀ. ನಾ ಇವತ್ತು ಉತ್ತರ ಕರ್ನಾಟಕ ಶೈಲಿಯ ಥಾಲಿಪಟ್ಟು ಹೆಂಗೆ ಮಾಡೋದು ಅಂತ ಹೇಳ್ತೇನೆ ಬರ್ರಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಕಪ್ ಜೋಳದ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಕಡಲೆಬೇಳೆ ಹಿಟ್ಟು, ಅರಿಶಿನ ಪುಡಿ, ಜೀರಿಗೆ, ಅಜೀವನ, ಉಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ. ಇದನ್ನೆಲ್ಲ ನಾವು ಈಗ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದನ್ನು ಸಣ್ಣಾಗಿ ರುಬ್ಕೋಬೇಕ್ರಿ. ಇದ್ರ ಜೊತೆಗೆ ನಾವು ಅಜೀವನ ಮತ್ತು ಜೀರಿಗೆನೂ ಇದ್ರ ಜೊತೆಗೆ ನಾವು ಸಣ್ಣಾಗಿ ರುಬ್ಕೋಬೇಕ್ರಿ. ಯಾಕಂದ್ರೆ ಹಂಗೆ ಭೀ ಹಾಕ್ಬೋದ್ರಿ. ಯಾಕಂದ್ರೆ ಹಿಂಗೆ ರುಬ್ಕೊಂಡ್ರೆ ರೀ ನಾವು ಇದ್ರ ಜೊತೆಗೆ ಅದು ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಕೊಡ್ತಾರೆ. ಅದಕ್ಕೆ ನಾನು ಇದ್ರೊಳಗೆ ಹಾಕ್ಕೊಂಡು ಅದನ್ನೆಲ್ಲನೂ ರುಬ್ಕೋತೇನೆ ರೀ. ನೋಡಿರಿ, ರುಬ್ಕೊಂಡೇನ್ರಿ ಹೆಂಗೆ ಹಸಿ ಕಾರ್ತಾರ ಹೀಗಾಗಿತ್ತು ರೀ. ಈಗ ಹಿಟ್ಟು ಕಲ್ಸ್ಕೊತೀನಿ ನೋಡಿರಿ. 1 ಕಪ್ ಜೋಳದ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, ಒಂದು ಅರ್ಧ ಕಪ್ ಆಗಷ್ಟು ಕಡಲೆಬೇಳೆ ಹಿಟ್ಟು. ಇದನ್ನೆಲ್ಲನೂ ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ನೋಡಿರಿ, ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಆಗಷ್ಟು ಅರಿಶಿನ ಪುಡಿ. ನಾನು ಅರಿಶಿನ ಪುಡಿ ಯಾಕೆ ಹಾಕೇನಂದ್ರೆ ಇದ್ರ ಕಲರ್ ಅರಿಶಿನ ಪುಡಿ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಅರಿಶಿನ ಪುಡಿ ಹಾಕ್ಕೊಂಡೇನ್ರಿ. ಅರಿಶಿನ ಪುಡಿ ಹಾಕ್ಕೊಂಡು ಹಿಂಗೆ ಎಲ್ಲನೂ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಹಿಂಗೆ ನೋಡಿರಿ, ಈಗ ನಾವು ರುಬ್ಬಿಟ್ಕೊಂಡಿರುವಂತಹ ಕೊತ್ತಂಬರಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಅಜೀವನ ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ಒಂದೇ ಲೆವೆಲ್ ಆಗುವವರೆಗೂ ನಾವು ಚೆನ್ನಾಗಿ ಕಲಿಸ್ಕೋಬೇಕ್ರಿ. ಅದೆಲ್ಲ ಕಲಿಸ್ಕೊಂಡು ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗೋಧಿ ಹಿಟ್ಟು ಹೆಂಗೆ ನಾದ್ತೀವಲ್ರಿ ಹಂಗೆ ಇದನ್ನು ನಾದ್ಕೋಬೇಕ್ರಿ. ನೋಡಿರಿ, ಹಿಂಗೆ ನಾದ್ಕೊಂಡು ನಾ ಈಗ ಇದಕ್ಕೆ ಹಚ್ಚಾಕ ಸ್ವಲ್ಪ ಹಿಟ್ಟು ತೊಗೊಂಡೇನಿ, ಜೋಳದ ಹಿಟ್ಟು ತೊಗೊಂಡೇನಿ. ನೀವು ಗೋಧಿ ಹಿಟ್ಟು ತೊಗೋಬಹುದು. ನೋಡಿರಿ, ಹಿಂಗೆ ಉಳ್ಳಿ ಮಾಡ್ಕೊಳ್ತ್ರಿ. ಇದನ್ನು ರೌಂಡ ಸೇಪಾಗಿ ಮಾಡ್ಕೊಂಡು ಇದನ್ನು ನಮ್ಮ ಹಳ್ಳಿ ಸೈಡೆಲ್ಲ ಇದೇ ಥರ ತಾಲಿಪಟ್ಟು ಮಾಡೋದ್ರಿ. ಇದಕ್ಕೆ 2 ಸೈಡ್ಗೆ ಅಚ್ಚಿಕ್ಕ ಮತ್ತು ಇಚ್ಚಿಕ್ಕ 2 ಸೈಡ್ಗೆ ಸ್ವಲ್ಪ ಹಿಟ್ಟು ಹಚ್ಕೊಂಡು ಒಂದು ಮನೆ ಮೇಲೆ ಇದನ್ನು ಸ್ವಲ್ಪ ರೌಂಡ್ ಆಗುವವರೆಗೂ, ಅಂದರೆ ತುಂಬ ತೆಳು ಏನಲ್ಲ, ಆದರೆ ಒಂದು ಮೀಡಿಯಮ್ ಸೈಜ್ನಲ್ಲಿ ಇದನ್ನು ರೌಂಡಾಗಿ ಲಟ್ಸ್ಕೋಬೇಕ್ರಿ. ಹೀಗೆ ನಾನು ಇದಕ್ಕೆ 1 ಕಪ್ ತೊಗೊಂಡೇನ್ರಿ. ಆ ಸೈಜ್ ಥಾಲಿಪಟ್ಟಿ ಮಾಡ್ತಾನೆ ನೋಡಿರಿ. ನಿಮಗೆ ಯಾವ್ದು ಬೇಕಾ ಅದು ಸೈಜಲ್ಲಿ ನೀವು ಥಾಲಿಪಟ್ಟಿ ಮಾಡ್ಕೋಬೋದ್ರಿ. ನೋಡಿರಿ, ಈಗ ಎಕ್ಸ್ಟ್ರಾ ಹಿಟ್ಟೇನು ಉಳ್ದೈತೆ ಅಲ್ರಿ ಅದನ್ನು ತಕ್ಕೋಬೋದ್ರಿ. ಯಾಕಂದರೆ ಇದು ಮತ್ತು ನಾವು ಲಟ್ಸ್ಕೊಂಡು ಮತ್ತು ಥಾಲಿಪಟ್ಟ ಇದ್ರೊಳಗೆ ಮಾಡ್ಕೋಬೋದ್ರಿ. ಹೀಗೆ ನೋಡಿರಿ, ಹಿಂಗಾಗ್ಯಾವ್ರಿ. ಈಗ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋಣ ಬರ್ರಿ. ನಾನು ಎಣ್ಣೆನ ಮೊದಲು ಕಾಯಕ್ಕೆ ಇಟ್ಟೀನಿ. ಅದು ಕಾದೈತ್ರಿ. ಕಾದ ಎಣ್ಣೆಯಾಗ ಇವತ್ತನ್ನು ಹಾಕಬೇಕ್ರಿ. ನೋಡಿರಿ, ಅದರದಿಂದ ಹೆಂಗೆ ಉಬ್ಬುತ್ತಾವ್ರಿ. ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕ್ರಿ. ನಾವು ಈಗ ಎಣ್ಣೆ ಎಲ್ಲ ಅದೇ ಕಡಾಯಿಯಲ್ಲಿ ಜಾಡಿಸಿ ನಾವು ಥಾಲಿಪಟ್ಟನ್ನ ತಕ್ಕೋಬೇಕ್ರಿ. ನೀವು ಎಣ್ಣೆ ಜಾಸ್ತಿ ಹಾಕಿದ್ರೆ ನೀವು ಥಾಲಿಪಟ್ಟಿನೂ 2ರಿಂದ 2, 3 ಹೀಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದ್ರಿ. ನಮ್ಮ ಹಳ್ಳಿ ಸೈಡೆಲ್ಲ ಹಿಂಗೆ ಮಾಡೋದು ನೋಡಿರಿ. ನೋಡಿ, ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.